ಅಂದಾಗಂಗೆ ಬಂದ್ಬಿಡ್ತೀನಿ ಇನ್ನು. ಈ ನಾಳೆ ನಡೆಯುವಂಥ ಸಮಾರಂಭದಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಒಂದು 12 ವಿದ್ಯಾರ್ಥಿಗಳ ತಂಡ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರು ಮತ್ತು ನಿವೃತ್ತರಾದಂಥ ಸೇನಾಧಿಕಾರಿಗಳನ್ನು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಒಟ್ಟಾರೆ ಎಲ್ಲ ರಂಗಗಳಲ್ಲಿ ಏನು ಸಾಧನೆಗೈದಿರ್ತಾರೆ ಅವರಿಗೆ ಮಹನೀಯರಿಗೆ ಮಾನ್ಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಓಕೆ, ಧನ್ಯವಾದ. ತಾಲೂಕಿನ ಇವತ್ತು ಹಿರಿಯ ನಾಗರಿಕರೇ, ಸಾರ್ವಜನಿಕರೇ ಹಾಗೂ ಗಣ್ಯರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲ್ಲ ವಿವಿಧ ರಂಗಗಳಲ್ಲಿ ಸಾಧನೆಗೈದ ಎಲ್ಲ ನೆಚ್ಚಿನ ಹಿರಿಯರಿಗೆ ತಾಲೂಕು ಆಡಳಿತ ಪರವಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ನಾವು ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನೂತನ ವೇದಿಕೆಯನ್ನು ನಿರ್ಮಿಸಿ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ನಾಳೆ ದಿನ ಅಂದರೆ 15/8/2024 ಬೆಳಗ್ಗೆ 8:45ಕ್ಕೆ ನಾವು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಇಳಕಲ್ ತಾಲೂಕಿನ ಎಲ್ಲ ಗಣ್ಯರು, ನಾಗರಿಕರು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ಶಿಕ್ಷಕರು, ಎಲ್ಲ ರಂಗದಲ್ಲಿ ಸಾಧನೆಗೈದ ಮಹಿಳೆಯರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಮೊದಲ ಬಾರಿಗೆ ಅಂದರೆ ವಿಶೇಷವಾಗಿ ಈ ವೇದಿಕೆ ನಿರ್ಮಾಣವಾಗಿಂದ ನಾವು ಈ ಒಂದು ಬೃಹತ್ ನಾಳೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಪಥಸಂಚಲನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಿವೃತ್ತ ಸೇನೆಯಲ್ಲಿ ನಿವೃತ್ತರಾದವರು ಅವರಿಂದ ಮತ್ತು ಸೇವಾದಳ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕಾಗಿ ಇದೊಂದು ವಿಶೇಷವಾದಂಥ ನಾಳೆ ಕಾರ್ಯಕ್ರಮ ಇರುವುದರಿಂದ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇರುವುದರಿಂದ ತಾವೆಲ್ಲರೂ ಈ ಒಂದು ನಾಳೆ ನಡೆಯುವಂಥ ಈ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ತಾಲೂಕಿಗೆ ಒಂದು ಹಿರಿಮೆಯನ್ನು ತರಬೇಕು ಅಂತ ಹೇಳಿದ್ರಿಂದ ತಮ್ಮಲ್ಲಿ ತಾಲೂಕಾ ಆಡಳಿತ ಪರವಾಗಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.